ಇಲ್ಲಿ 12 ರಾಶಿಗಳ ಪ್ರಕಾರ ಯಾರು ಯಾವ ರೋಗಗಳಿಗೆ ಹೆಚ್ಚು ಸಂಕಟ ಪಡುವ ಸಾಧ್ಯತೆ ಇರುತ್ತದೆ ಎಂಬುದರ ಬಗ್ಗೆ ಒಂದು ಸಾಮಾನ್ಯ ಮಾಹಿತಿ ಕೊಡಲಾಗಿದೆ. ಇದು ವೈಜ್ಞಾನಿಕ ದೃಷ್ಟಿಯಿಂದ ಪ್ರಾಮಾಣಿಕವಲ್ಲ. ಇದು ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆ ನೀಡಲ್ಪಟ್ಟಿರುವ ಸಾಮಾನ್ಯ ನಂಬಿಕೆ ಮಾತ್ರ. 1. ಮೇಷರಾಶಿ. ರೋಗಗಳು: ತಲೆನೋವು, ಮೆದುಳು ಸಂಬಂಧಿತ ತೊಂದರೆಗಳು, ರಕ್ತದೊತ್ತಡ, ಉಗ್ರತೆಯಿಂದ ಉಂಟಾಗುವ ಸಮಸ್ಯೆಗಳು. 2. ವೃಷಭ ರಾಶಿ. ರೋಗಗಳು: ಗಂಟಲು, ಅಂಡಕೋಶ, ಗರ್ಭಕೋಶದ ತೊಂದರೆಗಳು, ನೆಗೆದು ಹೋಗುವ ಸಮಸ್ಯೆ, ಬಾಯಿಯ ರೋಗಗಳು. 3. ಮಿಥುನ ರಾಶಿ. ರೋಗಗಳು: ಉಸಿರಾಟದ ತೊಂದರೆಗಳು, ಕೈಕಾಲುಗಳನ್ನು ಸಂಬಂಧಿಸಿದ ತೊಂದರೆಗಳು, ನರ ಸಂಬಂಧಿತ ತೊಂದರೆಗಳು. ಕಟಕ ರಾಶಿ. ರೋಗಗಳು: ಹೃದಯದ ತೊಂದರೆಗಳು, ಹುಟ್ಟಿನಿಂದಲಾದ ರೋಗಗಳು, ಜೀರ್ಣಕ್ರಿಯೆಯ ತೊಂದರೆಗಳು, ಮನೋ ದೌರ್ಬಲ್ಯ. ಸಿಂಹ ರಾಶಿ. ರೋಗಗಳು: ಹೃದಯ ಸಂಬಂಧಿತ ರೋಗಗಳು, ಬೆನ್ನು, ರಕ್ತದೊತ್ತಡ, ಉಷ್ಣತೆಯ ಸಮಸ್ಯೆಗಳು. ಕನ್ಯಾ ರಾಶಿ. ರೋಗಗಳು: ಅಜೀರ್ಣ, ಹೊಟ್ಟೆ ಹಸಿವಿನ ತೊಂದರೆಗಳು, ಚಿಕ್ಕದಾದ ಅಂಗಾಂಗದ ತೊಂದರೆಗಳು, ಯಕೃತ್ ಸಂಬಂಧಿಸಿದ ಸಮಸ್ಯೆ. ತುಲಾ ರಾಶಿ. ರೋಗಗಳು: ಮೂತ್ರಪಿಂಡಗಳು, ಚರ್ಮದ ತೊಂದರೆಗಳು, ಬೆನ್ನು ನೋವು, ಸೌಂದರ್ಯಕ್ಕೆ ಸಂಬಂಧಿಸಿದ ತೊಂದರೆಗಳು. ವೃಶ್ಚಿಕ ರಾಶಿ. ರೋಗಗಳು: ಮಾಂಸಕೋಶ, ಶಕ್ತಿಯ ಕೊರತೆ, ರಕ್ತದ ತೊಂದರೆಗಳು, ಗುಪ್ತಾಂಗ ಸಂಬಂಧಿತ ತೊಂದರೆಗಳು. ಧನಸ್ಸು ರಾಶಿ. ರೋಗಗಳು: ತೊಡೆ, ಕಿಡ್ನಿ, ಲಿವರ್ ಸಮಸ್ಯೆಗಳು, ಜೀರ್ಣಕ್ರಿಯೆಯ ತೊಂದರೆಗಳು. ಮಕರ ರಾಶಿ. ತೊಂದರೆಗಳು: ಎಲುಬು, ಸೊಂಟ, ನಾಡಿಮಂಡಲದ ತೊಂದರೆಗಳು, ದೀರ್ಘಕಾಲೀನ ರೋಗಗಳು. ಕುಂಭ ರಾಶಿ. ರೋಗಗಳು: ನರತಂತ್ರ, ಕೀಲು ನೋವು, ಹೃದಯ ಸಂಬಂಧಿಸಿದ ತೊಂದರೆಗಳು, ಉಸಿರಾಟದ ತೊಂದರೆ. ಮೀನ ರಾಶಿ. ರೋಗಗಳು: ಫೂಲ್, ಮದ್ಯಪಾನದಿಂದ ಉಂಟಾಗುವ ತೊಂದರೆಗಳು, ಮಾನಸಿಕ ಒತ್ತಡ, ಕಾಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು. ಇವು ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೀಡಲಾಗುವ ಸೂಚನೆಗಳು. ನಿಜವಾದ ಆರೋಗ್ಯದ ಸಮಸ್ಯೆಗಳಿಗೆ ವೈದ್ಯ ಸಲಹೆ ಅತ್ಯಂತ ಮುಖ್ಯ.